ವೆಲ್ಕಮ್ ಬ್ಯಾಕ್. ಬಿಜೆಪಿಗರ ಆರೋಪಕ್ಕೆ ಕಾಂಗ್ರೆಸ್ ನಾಯಕರು ಕಿಡಿಕಾರ್ತಾ ಇರುವಂತದ್ದು, ಆಕ್ರೋಶ ವ್ಯಕ್ತಪಡಿಸಲಾಗ್ತಾ ಇದೆ ಸಚಿವರಿಂದ. ಕಾಂಗ್ರೆಸ್ ಎಲ್ಲೇ ಹೋದ್ರೂ ಕೂಡ ಬಡವರ ಪರವಾಗಿದ್ದೇವೆ ನಾವೆಲ್ಲರೂ. ಈಗ ಬಿಜೆಪಿಗರು ಬಿಪಿಎಲ್ ಕಾರ್ಡ್ ರದ್ದತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಕಡೆ ಸರ್ವೆ ಮಾಡೋದು ಕೂತ್ಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಬಿಪಿಎಲ್ ಕಾರ್ಡ್ ರದ್ದಾಗಿದೆಯೋ ಅವರ ಮನೆಗಳಿಗೆ ಭೇಟಿ ಕೊಟ್ಟು ಅವರ ಸಮಸ್ಯೆಯನ್ನ ಬಿಜೆಪಿ ನಾಯಕರು ಆಲಿಸ್ತಾ ಇದ್ದಾರೆ. ಅದನ್ನ ಕಾಂಗ್ರೆಸ್ ನಾಯಕರು ಮಾಡ್ತಾ ಇಲ್ಲ. ಆಡಳಿತ ಪಕ್ಷದಲ್ಲಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಬಿಪಿಎಲ್ ಕಾರ್ಡ್ ರದ್ದತಿಯ ವಿಚಾರವಾಗಿ ಕೇವಲ ಸಮಾಧಾನಕರ ಮಾತನ್ನಷ್ಟೇ ಹೇಳ್ತಾ ಇದ್ದಾರೆ. ಒಂದೊಂದು ಊರ್ನಲ್ಲೂ ಕೂಡ 10 ರಿಂದ 20 ಕಾರ್ಡ್ ರದ್ದಾಗಿದೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಬಡವ್ರ ಕಾರ್ಡು ನೋಡಿ. ಬಿಪಿಎಲ್ ಕಾರ್ಡ್ ವಿಚಾರವಾಗಿ ಸರ್ಕಾರ ಹೊಸ ಮಾನದಂಡಗಳನ್ನ ಬಿಡುಗಡೆ ಮಾಡಿದೆ. ಮಾನದಂಡದ ಆಧಾರದ ಮೇಲೆ ಬಿಪಿಎಲ್ ಕಾರ್ಡ್ ಅನ್ನ ಕೊಡ್ಲಾಗ್ತಾ ಇದೆ. ಆದರೆ ಬಿಪಿಎಲ್ ಕಾರ್ಡ್ ರದ್ದತಿಯ ವಿಚಾರವಾಗಿ ಯಾವ ಮಾನದಂಡದ ಆಧಾರದ ಮೇಲೆ ರದ್ದತಿ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆಗ್ತಾ ಇದೆ. ಸುಮಾರು 11 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದತಿ ಮಾಡಿದ್ದಾರೆ. ಅದು ಯಾವ ವಿಚಾರವಾಗಿ? ಅನರ್ಹರು ಯಾರ್ಯಾರು ಸಬಲರಾಗಿರ್ತಾರೋ, ಆರ್ಥಿಕತೆಯಲ್ಲಿ ಸಾಕಷ್ಟು ಗಟ್ಟಿಯಾಗಿರ್ತಾರೋ, 4 ಚಕ್ರದ ವಾಹನವನ್ನ ಹೊಂದಿರ್ತಾರೋ, ಅವರ ಜೀವನಕ್ಕೆ ಬೇಕಾದಂತಹ ಜೀವನ ನಡೆಸೋದಕ್ಕೆ ಬೇಕಾದಂತಹ ವಿಚಾರದಲ್ಲಿ ಯಾರು ಸಬಲತೆ ಹೊಂದಿರ್ತಾರೋ ಅವರಿಗೆ ಬಿಪಿಎಲ್ ಕಾರ್ಡ್ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರು. ಆದ್ರೆ ರದ್ದಾಗಿರುವಂತದ್ದು ಯಾವ ಅನರ್ಹ ಬಿಪಿಎಲ್ ಕಾರ್ಡುದಾರನೂ ಅಲ್ಲ. ಇಲ್ಲಿ ರದ್ದಾಗಿರುವಂತದ್ದು ಬಡವರ ಬಿಪಿಎಲ್ ಕಾರ್ಡ್ಗಳು. ಸೊ ಬಿಜೆಪಿಗರು ಆರೋಪ ಮಾಡ್ತಿದ್ದಾರೆ, ಕಾಂಗ್ರೆಸ್ ನಾಯಕರು ಬಿಪಿಎಲ್ ಕಾರ್ಡ್ ಅನ್ನ ಬಡವರ ಇದ್ದಂತ ಬಿಪಿಎಲ್ ಕಾರ್ಡ್ ಎಲ್ಲ ಕೂಡ ರದ್ದು ಮಾಡಿದ್ದಾರೆ ಅಂತ. ಈಗ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವರು ಸ್ಪಷ್ಟ ಸಂದೇಶ ರವಾನೆ ಆಗಿರುವಂತದ್ದು, ಬಿಪಿಎಲ್ ಕಾರ್ಡ್ ರದ್ದಾಗಿದೆಯೇ ಅನ್ನುವಂತ ಚಿಂತೆ ಬೇಡ, ಯಾರೂ ಗಾಬರಿ ಬೀಳುವ ಅವಶ್ಯಕತೆ ಇಲ್ಲ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬನ್ನಿ ಕೇಳೋಣ. ಗಾಬರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಸೆಂಟ್ರಲ್ ಗವರ್ಮೆಂಟ್ ಒಂದು ಕ್ರೈಟೀರಿಯಾ ಇದೆ, ಆ ಕ್ರೈಟೀರಿಯಾ ಪ್ರಕಾರ ಮಾಡ್ತಾ ಇದ್ದಾರೆ. ಯಾರು ಇದ್ದಾರೆ ಅವ್ರಿಗೆಲ್ಲ ನಾವು ವಾಪಸ್ಸು ತಿರ್ಗಿ ಅರ್ಜಿ ತೆಗೆದುಕೊಂಡು ನಾವು ವಾಪಸ್ ಕೊಡ್ತೀವಿ. ಯಾರು ಬಡವರು, ನಮ್ಮ ಸರ್ಕಾರ ಇರೋದೇ ಬಡವ್ರಿಗೋಸ್ಕರ, ಅರ್ಥ ಆಯ್ತಾ? ಸರ್ಕಾರ ಏನಾಗಿದೆ ಅಂತಂದರೆ ಗಾಡಿ ಇರೋರಿಗೆ, 7.5 ಎಕರೆ ಜಮೀನಿನ ಮೇಲಿರೋರಿಗೆ ಅಂಥದ್ದಕ್ಕೆಲ್ಲ ಕೆಲವೆಲ್ಲ ಕಾನೂನು ಇದೆ. ಆ ಕಾನೂನನ್ನು ದಾಖಲೆಗಳಲ್ಲಿ ಅವ್ರು ಅಫಿಡವಿಟ್ ಕೊಟ್ಬಿಟ್ಟಿದ್ದಾರೆ. ಆ ರೀತಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದೆ. ಒಂದು ಊರಿಗೆ 10-20 ಆ ಥರ ಆಗಿದೆ. ಅದನ್ನೆಲ್ಲ ಸೆಟ್ರೇಟ್ ಮಾಡಿಕೊಡ್ತಾ ಇದ್ದೀವಿ. ದಯವಿಟ್ಟು ಸಹಕಾರ ಕೊಡಬೇಕು. ಕೆಲವು ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಸರ್ಕಾರಿ ನೌಕರಿದ್ದಾರೆ, ಸಹಕಾರ ಸಂಘಗಳಲ್ಲಿ ಪರ್ಮನೆಂಟ್ ಅಧಿಕಾರಿಗಳಿದ್ದಾರೆ, ನೌಕರರುಗಳಿದ್ದಾರೆ. ಅಂಥವ್ರು ಯಾರಿಗೂ ಕೊಡೋಕ್ಕೆ ಬರುವುದಿಲ್ಲ ಅನ್ನೋದು ಒಂದು ಕಾನೂನು ಇದೆ. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಈಗ ಬಿಪಿಎಲ್ ಕಾರ್ಡ್ ಮಾಡುವಾಗಲೂ ಮನೆಗಳಿಗೆ ಹೋಗಿ ವಿಸಿಟ್ ಮಾಡಿ ಕಾರ್ಡ್ ಮಾಡ್ತಾರೆ ಸರ್. ಈಗ ರದ್ದು ಮಾಡುವಾಗಲೂ ಆ ಪ್ರೋಸೆಸ್ ಮಾಡ್ಬೋದಿತ್ತಲ್ಲ. ಈಗ ಏಕಾಏಕಿ ಮಾಡಿರೋದ್ರಿಂದ ಮನೆ ಹೋಗಿ ರದ್ದು ಮಾಡೋದಿಲ್ಲ, ಅವರು ಅಪ್ಲೈ ಮಾಡ್ತಾರೆ. ಇದನ್ನ ಮಿನಿಸ್ಟ್ರಿಗೆ, ಚೀಫ್ ಮಿನಿಸ್ಟರ್ಗೆ ನಾವು ಎಲ್ಲ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ನಾವು ಪ್ರತಿಯೊಂದು ಕ್ಷೇತ್ರದವ್ರಿಗೂ MLAಗಳಿಗೆಲ್ಲ ಡೀಟೇಲ್ ಕಳಿಸ್ಕೊಡ್ತಾ ಇದ್ದೀವಿ. ಅವ್ರಿಗೆಲ್ಲ ಅವರು ಒಂದು ಟೀಮ್ ಮಾಡಿ, ಆಮೇಲೆ ನಮ್ಮ ಇದು 5 ಗ್ಯಾರಂಟೀಸ್ಗೆ ಇವರಿದಾರಲ್ಲ, ಆ ನಮ್ಮ ಲೀಡರ್ಗಳಿಗೂ ಕೂಡ ನಾವು ಜವಾಬ್ದಾರಿ ವಹಿಸ್ತಾ ಇದ್ದೀವಿ. ನೀವು ಮನೆಗೂ ಹೋಗಿ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅದನ್ನೆಲ್ಲ ಸೆಟ್ರೇಟ್ ಮಾಡಿ ಅಂತ ನಾವು ಹೇಳಿ ಆ ಕೆಲಸ ನಾವು ಮಾಡ್ತೀವಿ. ಯಾರು ಗಾಬರಿ ಮಾಡಿಕೊಳ್ಳುವಂತ ಅವಶ್ಯಕತೆ ಸರ್ಕಾರದಿಂದ ಡಿಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಈ ಕಾರ್ಡ್ಸ್ಗಳನ್ನ ತೆಗೆಯೋದಕ್ಕೆ ಅಥವಾ ಕರೆಕ್ಷನ್ಸ್ ಮಾಡೋದಕ್ಕೆ ಹೊರಟಿದ್ದಾರೆ ಅನ್ನೋದು. ಕೆಲವ್ರನ್ನ APLಗೆ ತಂದಿದ್ದಾರೆ, ಕೆಲವರು ತಪ್ಪುಗಳಾಗಿದ್ದು ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಎಲ್ಲಾದ್ರೂ ಒಂದು ವೇಳೆ ತಪ್ಪಾಗಿ ಏನಾದ್ರೂ ನೀವು ಮಾಹಿತಿಗಳನ್ನ ಗ್ರಹಿಸಿಕೊಂಡು ಅವ್ರು ಕ್ಯಾನ್ಸಲ್ ಮಾಡಿದ್ರೆ ಅದನ್ನ ರೆಸ್ಟೋರ್ ಮಾಡಿ ಅಂತ ಹೇಳಿದ್ರು, ಸರಿ ಮಾಡ್ತೀವಿ ಅಂತದನ್ನ ಮಾಡ್ತಾರೆ. ಸರಿ ಮಾಡಕ್ಕೆ ಇವರೇ ಓಡಾಡ್ಬೇಕಲ್ಲ. ಅಲ್ಲ, ಅನರ್ಹರು ತೆಗೆಯೋದು ಸರಿಯಾದ ನಿರ್ಧಾರ ಸರ್. ಇದನ್ನ ಅಧಿಕೃತವಾಗಿ ಮಿನಿಸ್ಟರ್ ಕರೆದು ಹೇಳಿ ಇಂತಿಷ್ಟು ಅನರ್ಹ ಇದಾವೆ ಅಂತ ಹೇಳಿ ನಾವು ಇವತ್ತಿನಿಂದ ರದ್ದು ಮಾಡ್ಲಿಕ್ಕೆ ಶುರು ಮಾಡ್ತೀವಿ ಅಂತ ಈ ತರ ಪ್ರೋಸೆಸ್ಸೇ ಆಗ್ಲಿಲ್ಲ. ಯಾರು ಅಕ್ಕಿ ತಗೊಳಕ್ ಹೋಗಿದ್ದಾರೆ ಅವಾಗ ಗೊತ್ತಾಗಿದೆ ಕಾರ್ಡ್ ರದ್ದಾಗಿದೆ ಅಂತ. ಅದು ಗೊಂದಲ ಆಗಿರುವಂತದ್ದು. ಇಲ್ಲ, ಅವರು ತೀರ್ಮಾನ ತಗೊಂಡು ಬೀದಿಗಳಿಗೆಲ್ಲ ತಿಳಿಸ್ಕೊಂಡು ಮಾಡಿದ್ದಾರೆ. ಜನಗಳಿಗೆ ಮಾಹಿತಿ ಕೊಡೋದ್ರಲ್ಲಿ ಏನಾದ್ರೂ ಒಂದಿಷ್ಟು ತಪ್ಪುಗಳಾಗಿರ್ಬೋದು ಅಥವಾ ವಿಳಂಬ ಆಗಿರ್ಬೋದು. ಆದ್ರೆ ಯಾರಿಗೆ ನಾವು ಕಾನೂನು ಬಾಹಿರವಾಗಿ ತಗೊಂಡಿರ್ತಾರೆ ಅಂಥವ್ರಿಗೆ ಮಾತ್ರ ನೀನು ರದ್ದು ಮಾಡುವಂತ ಪ್ರಕ್ರಿಯೆ ಅಷ್ಟೇ ಬಿಟ್ಟರೆ ಎಲ್ಲನೂ ಸರಿಯಾಗಿದ್ರೆ ಕಾನೂನಿನ ಚೌಕಟ್ಟಿನಲ್ಲಿದ್ರೆ ಯಾರಿಗೂ ರದ್ದು ಮಾಡೋದಿಲ್ಲ. ಈಗ ವಿಚಾರ ಇರೋದು ಅನರ್ಹರ ಜೊತೆ ಅನರ್ಹತೆಗೂ ಕೂಡ ಪಡಿತರ ಸಿಗ್ತಾ ಇಲ್ಲ ಸರ್. ಆ ವಿಚಾರ ಅಲ್ಲ, ಅನರ್ಹರಿಗೆ ಸಿಗ್ಲೇಬೇಕು. ವಿ ವಿಲ್ ಎನ್ಶೋರ್ ದಟ್
ಏನಾದರೂ ತಪ್ಪುಗಳಾಗಿದ್ರೆ ಅದನ್ನ ಸರಿಪಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡುತ್ತೆ. ಅಲ್ಲೊಂದು ಇಲ್ಲೊಂದು ಏನಾದರೂ ಅರ್ಹತೆ ಇರೋರ್ದು ತೆಗ್ದಿರ್ಬೋದು, ನಾನು ಇಲ್ಲ ಅಂತ ಹೇಳಕ್ ಹೋಗೋದು. ಅದನ್ನೇ ಮುಖ್ಯಮಂತ್ರಿಗಳು ಕೂಡ ಹೇಳಿದ್ದಾರೆ. ಅದನ್ನ ತಕ್ಷಣ ಸರಿಪಡಿಸಿ ಅವರಿಗೆ ಮಾಮೂಲಿ ರೇಷನ್ಸ್ ಕೊಡೋ ರೀತಿಯಲ್ಲಿ ಮಾಡಿದ್ದಾರೆ. ಸರ್ಕಾರದಿಂದ ಡಿಸಿಗಳಿಗೆ ಯಾವ ಉದ್ದೇಶಕ್ಕೋಸ್ಕರ ಮತ್ತು ಯಾವ ಮಾನದಂಡ ಇಟ್ಕೊಂಡು ಈ ಕಾರ್ಡ್ಸ್ಗಳನ್ನ ತೆಗೆಯೋದಕ್ಕೆ ನೋಡಿ, BPL ಕಾರ್ಡ್ದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು BPL ಕಾರ್ಡ್ ರಾಜ್ಯ ಮತ್ತು 80% ರಾಷ್ಟ್ರ ಎಲ್ಲ ಕಡೆನೂ 40-45% ಇದೆ, 50% ಮ್ಯಾಕ್ಸಿಮಮ್ 80% BPL ಕಾರ್ಡನ್ನು ಅರ್ಥ ಮಾಡ್ಕೊಳ್ಳೋದು. ನಮ್ಮ ಉದ್ದೇಶ ಏನಿದೆ, ಯಾರು ನಿಜವಾಗಿ BPL ಕಾರ್ಡ್ ಹೊಂದಿದ್ದಾರೆ ಆ ಬಡವರಿಗೆ ಒಬ್ಬರಿಗೂ ಕೂಡ ಕಟ್ಟಾಗೋದಿಲ್ಲ. ಮತ್ತು ಇನ್ನು ಯಾರಾದರೂ ಬಡವರು ಉಳಿದಿದ್ರೆ, ಈಗ ಆ 80% ಏನಿದೆ ಅದ್ರಲ್ಲಿ ಯಾರಾದ್ರೂ ಬಡವರು ಉಳಿದಿದ್ರೆ ಅವ್ರನ್ನ ಸೇರಿಸುವಂಥ ಕೆಲಸ ಆಗಬೇಕು. ಇನ್ನು ನಿರ್ದಾಕ್ಷಿಣ್ಯವಾಗಿ ಇವತ್ತು ನನಗೆ, ನಾನು ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ, ಮನೆ ಇದೆ, ಕಾರ್ ಇದೆ, ನನಗೆಲ್ಲ ಇದ್ದಾಗ ನಂದು ಏನಾದ್ರು BPL ಕಾರ್ಡ್ ಇರ್ತಂದ್ರೆ MB ಪಾಟೀಲ್ ತೆಗೆದುಕೊಳ್ಳಿ, ನನ್ನ ಹತ್ರ ಕ್ಯಾನ್ಸಲ್ ಆಗಬೇಕು. ಮತ್ತು ನನ್ನ ಕ್ಯಾನ್ಸಲ್ ಆಗಬಾರ್ದನ. ವಿರೋಧ ಪಕ್ಷದವ್ರು ಮಾತಾಡ್ತಾರೆ, ಯಾರು ಇವತ್ತು ಅನರ್ಹರಿದ್ದಾರೆ, ನಾನು ಉದಾಹರಣೆ ಕೊಟ್ಟು ಹೇಳ್ತೀನಿ. ಈಗ ನಾನು BPL ಕಾರ್ಡ್ ಹೊಡಿದ್ರೆ ಕ್ಯಾನ್ಸಲ್ ಆಗ್ಬೇಕಾ ಬೇಡ? ಆಗ್ಬೇಕಲ್ಲ. ಯಾರಿಗೆ ಪಾಪ ಮನೆ ಇಲ್ಲ, ಯಾರಿಗೂ ಉದ್ಯೋಗ ಇಲ್ಲ, ಬಡವರು ಇದ್ದಾರೆ, ಅಂಥವ್ರಿಗೆ ಯಾರಾದ್ರು ಉಳಿದಿರೋರು ಸೇರಿಸ್ಬೇಕಲ್ಲ. ಎರಡು ಕೆಲಸ ಆಗ್ತದೆ. ಅನರ್ಹ ತೆಗಿತೀವಿ, ಯಾರು ಅರ್ಹರಿದ್ದಾರೆ ಉಳಿದಿದ್ರೆ ಅವ್ರನ್ನ ಇನ್ಕ್ಲೂಡ್ ಮಾಡ್ತೀವಿ. ರದ್ದುಗೊಳಿಸುವ ಪ್ರಕ್ರಿಯೆ ಸರಿಯಾಗಿ ಆಗದೇ ಇರೋದಕ್ಕೆ ಜನರಲ್ಲಿ ಸುಮ್ಮನೆ ವಿರೋಧ ಪಕ್ಷದವರು ಈಗ ಮಿನಿಸ್ಟರ್ ನಿಮಗೆ ಗೊತ್ತಿದೆ